ನಮಸ್ಕಾರ. ವನಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಇದು ಕತೆ ಮೂವ್ ಆಗುತ್ತೆ ನೋಡೋಣ ಬನ್ನಿ. ಮುದ್ದು ಸೊಸೆ ಸೀರಿಯಲಲ್ಲಿ ಕಣ್ಮಣಿ ಡ್ರೈವರ್ನ ಲವ್ ಮಾಡ್ತಿರ್ತಾಳೆ. ಅವನಿಗೆ ತುಂಬ ಕಷ್ಟ ಬಂದಿದೆ ಇವಾಗ. ಅದಕ್ಕೆ ಏನು ಮಾಡ್ತಾಳೆ ಅಂದರೆ, ಅವಳು ಶಿವರಾಮೇಗೌಡ ಅಂದರೆ ಅವ್ರ ಅಪ್ಪ ಹತ್ರ ಹೋಗ್ಬಿಟ್ಟು, ಅಪ್ಪ ನನಗೆ ನಮ್ಮನೆ ಡ್ರೈವರ್ ಇದ್ದಾನಲ್ಲ, ಅವ್ರ ಅಮ್ಮಂಗೆ ತುಂಬ ಸೀರಿಯಸ್ ಆಗಿದೆ ಅಪ್ಪ, ಅವ್ರಿಗೇನಾದರೂ ಎಲ್ಪ್ ಮಾಡಬೇಕು ಅಂತ ಕೇಳ್ತಾಳೆ. ಆವಾಗ ಆಯಿತು ಬಿಡಮ್ಮ, ಮಾಡಿದ್ರಾಯಿತು ಅಂತ ಹೇಳ್ತಾನೆ ಶಿವರಾಮೇಗೌಡ. ಆಮೇಲೆ ಇವಳಿಗೆ ಅನುಮಾನ, ಯಾರಿಗೆ, ಅವರ ಶಿವರಾಮೇಗೌಡನ ತಮ್ಮನ ಹೆಂಡ್ತಿಗೆ ಅನುಮಾನ. ಏನು ಯಾರಿಗೂ ಇಲ್ಲದಿದ್ದು ಇವನಿಗೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದಾಳಲ್ಲ, ಏನಿರ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಕ್ರಿಮಿನಲ್ ಮೈಂಡ್ ಅಲ್ವಾ ಇವಳದು, ಅದಕ್ಕೆ ಯೋಚನೆ ಮಾಡ್ತಾ ಇರ್ತಾಳೆ. ಯೋಚನೆ ಮಾಡ್ತಲೇ ಇರ್ತಾಳೆ. ಅಷ್ಟೊತ್ತಿಗೆ ಹುಡುಗಿ ಬಂದುಬಿಟ್ಟು ಅಪ್ಪನ ಹತ್ರ ಕೂತ್ಕೊಳ್ಳುತ್ತೆ. ಅಪ್ಪನ ಹತ್ರ ಕೂತ್ಕೊಂಡು ಅಪ್ಪ ಮತ್ತು ಏನಾದರೂ ಎಲ್ಪ್ ಮಾಡೋಣ ಬಿಡಮ್ಮ ಅಂತ ಹೇಳ್ತಾನೆ. ಎಲ್ಪ್ ಮಾಡೋದಲ್ಲಪ್ಪ, ಮತ್ತು ಅವನಿಗೆ ಅವ್ರ ಅಮ್ಮಂಗೆ ತುಂಬ ಸೀರಿಯಸ್ ಆಗಿರೋದ್ರಿಂದ ಹಾರ್ಟ್ ಆಪ್ರೇಷನ್ ಆಗಬೇಕಂತೆ. ಅದಕ್ಕೆ ನಿಮ್ಮ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಅವರಿಗೆ ಒಂದು ಫೋನ್ ಮಾಡಿದ್ರೆ ಬೇಗ ಆಗುತ್ತೆ ಅಪ್ಪ ಅಂತ ಹೇಳ್ತಾಳೆ. ಓ ಸರಿ ಬಿಡಮ್ಮ, ಅದೇನು ಮಾಡೋಣಂತೆ ಮತ್ತೆ ಅಂತ ಹೇಳ್ಬಿಟ್ಟು ಅವನು ಶಿವರಾಮೇಗೌಡ ಮಗಳಲ್ವ, ಮುದ್ದಿನ ಮಗಳು, ಮಾತು ಕೇಳ್ತಾನಲ್ವ, ಹಾಗಾಗ್ಬಿಟ್ಟು ಅಲ್ಲೇ ಪಿ ಎ ಹತ್ರ ಫೋನ್ ಮಾಡಿಕೊಡು ಅಂತೇಳಿ ಯಾವ ಹಾಸ್ಪಿಟ್ಲು ಏನು ಅಂತ ಕೇಳಿಕೊಂಡು ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ ಅಲ್ಲಿಂದ ಆ ಕಡೆಯಿಂದ ಹಾಸ್ಪಿಟ್ಲ್ ಕಮಿಟಿಯವ್ರಿಗೇ ಫೋನ್ ಮಾಡಿ ಡೈರೆಕ್ಟಾಗಿ ಹೇಳಿದ್ರೋದ್ರಿಂದ ಒಳ್ಳೆ ಟ್ರೀಟ್ಮೆಂಟು, ಒಳ್ಳೆ ಹಾಸ್ಪಿಟ್ಲು, ಫ್ರೀ ಎಲ್ಲ ಆಗೋಗುತ್ತೆ. ಅದೆಲ್ಲ ಮಾಡಿದ್ದಕ್ಕೆ ಆ ಹುಡುಗಿಗೆ ತುಂಬ ಖುಷಿಯಾಗುತ್ತೆ. ಕಣ್ಮಣಿಗೆ ಖುಷಿಯಾಗಿ ಆಯ್ತಪ್ಪ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಆವಾಗ ಈ ಕ್ರಿಮಿನಲ್ಲು ತಮ್ಮನ ಹೆಂಡ್ತಿ ಮತ್ತೆ ಯೋಚನೆ ಮಾಡ್ತಾಳೆ, ಇಷ್ಟೆಲ್ಲ ತಲೆ ಕೆಡಿಸ್ಕೋತಾ ಇದ್ದಾಳಲ್ಲ, ಏನಿರ್ಬೋದು, ಯಾರಿರ್ಬೋದು, ಡ್ರೈವರಿಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನು ಅಂತೇಳ್ಬಿಟ್ಟು ಮುಂದಾಲೋಚನೆ, ದೂರದ ಯೋಚನೆ ಮಾಡ್ತಿರ್ತಾಳೆ. ಯೋಚನೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಮಗಳು ಕೂಡ ಅದಕ್ಕೆ ಸಾಥ್ ಕೊಡ್ತಾಳೆ. ಏನವ್ವ ಇಷ್ಟು ತಲೆ ಕೆಡಿಸ್ಕೊಂಡವಳೆ ಅಂದರೆ ಏನೋ ಇರ್ಬೋದು ಕಣವ ಅಂತ ಹೇಳ್ತಾಳೆ. ಆವಾಗ ಶಿವರಾಮೇಗೌಡ ಫೋನ್ ಮಾಡಿ ಹೇಳ್ತಾನೆ. ಹೇಳಾದ್ಮೇಲೆ ಪಿ ಎ ಫೋನ್ ಮಾಡಿಕೊಡ್ತಾನೆ. ಆಮೇಲೆ ತಮ್ಮಗೆ ಹೇಳ್ತಾನೆ, ಅದೇನು ನೋಡ್ಕೊಳ್ಳೋ ಹಾಸ್ಪಿಟ್ಲದೆಲ್ಲ ಅಂತ. ಆಯಿತು ಅಣ್ಣ ಅಂತ ಹೇಳ್ತಾನೆ. ಆಮೇಲೆ ಪಿ ಎಗೆ ಹೇಳ್ತಾನೆ, ಒಂದು ಕಣ್ಣಿಟ್ಟಿರು ಆ ಕಡೆ ಅಂತ ಹೇಳ್ತಾನೆ ಶಿವರಾಮೇಗೌಡ. ಆಯಿತು ಸರ್ ಅಂತ ಹೇಳ್ತಾನೆ. ಇದೆಲ್ಲ ನಡೀತಾ ಇರುತ್ತೆ. ಅವ್ರ ಅಮ್ಮ ಈ ಕಡೆ ಕೂತಿರ್ತಾಳೆ, ಅಜ್ಜಿ. ಆಮೇಲೆ ಮೋನ ಆ ಕಡೆ ನಿಂತಿರ್ತಾಳೆ. ಈ ಪಿ ಎ ಫೋನ್ ಮಾಡ್ತಾನೆ. ಮಾಡಿ ಕಮಿಟಿಯವರಿಗೆ ಹೇಳಿ, ನಮ್ಮ ಸಾರ್ ಮಾತಾಡ್ತಾರಂತೆ ನೋಡಿ ಅಂತ ಹೇಳ್ತಾನೆ. ಮಿನಿಸ್ಟ್ರ್ ಆಗಿರೋದ್ರಿಂದ ಏನು ಕೆಲಸ ಹೇಳಿರೂ ಆಗೋಗುತ್ತೆ. ಶಿವರಾಮೇಗೌಡ ಫೋನ್ ಮಾಡಿದರೆ ಸಾಕು, ಆ ಕೆಲಸ ಆಗುತ್ತೆ ಅಂತೇಳಿ ಡೆಫಿನೆಟ್ ತಿಳ್ಕೊಬೇಕು. ಹೀಗೆ ಈ ಥರ ಫೋನ್ ಮಾಡ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಮೋನಿಗೆ ತುಂಬ ಖುಷಿ ಆಗುತ್ತೆ. ಏನೋ ಮಗಳು ಒಂದು ಒಳ್ಳೆ ಹೆಲ್ಪ್ ನೇಚರ್ ಇದೆ, ಅಪ್ಪಂಗೆ ಫೋನ್ ಮಾಡಿ ಒಂದು ಹೆಲ್ಪ್ ಮಾಡಪ್ಪ ಅಂತ ಹೇಳ್ತಾವಳಲ್ಲ ಅಂತೇಳ್ಬಿಟ್ಟು ತುಂಬ ಖುಷಿ ಆಗುತ್ತೆ ಮೋನಿಗೆ. ಮೋನ ಖುಷಿ ಪಡ್ತಿರ್ತಾಳೆ. ಆದರೆ ಮೋನನ ಓರ್ಗಿತ್ತಿ ಹೊಟ್ಟೆ ಉರಿ ಪಡ್ತಾ ಇರ್ತಾಳೆ. ಏನಪ್ಪ ಇದು, ಇದ್ದಕ್ಕಿದ್ದಂಗೆ ಇಂಥ ಸಿಚುವೇಶನ್ ಹೆಂಗೆ ಸಾಧ್ಯ ಅಂತ ಹೇಳ್ಬಿಟ್ಟು ಮೋನ ಮಾತ್ರ ದೇವರಿಗೆ ನೆನ್ಕೋತಾ ಇರ್ತಾಳೆ. ಒಳ್ಳೇದಪ್ಪ, ನನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕೊಟ್ಟಿದೀಯಾ ಅಂತ ಹೇಳ್ಬಿಟ್ಟು ನೆನ್ಕೋತಾ ಇರ್ತಾಳೆ. ಸೊಸೆನೂ ಒಳ್ಳೆಯವಳಿದ್ದಾಳೆ ವಿದ್ಯಾ, ಮಗಳು ಒಳ್ಳೆಯವಳಿದ್ದಾಳೆ, ಭದ್ರನೂ ಒಳ್ಳೆಯವನು, ಗಂಡನೂ ಒಳ್ಳೆಯವನು, ಅತ್ತೆನೂ ಒಳ್ಳೆಯವರು, ಎಲ್ಲ ಒಳ್ಳೆಯವರಿದ್ದಾರೆ. ಅದೇ ಇವಳಿಗೆ ತೃಪ್ತಿ, ಒಂಥರ ನೆಮ್ಮದಿ, ಜೀವನ ಸಾರ್ಥಕ ಆಗಿದೆ ಅನ್ನಂಗೆ ಮೋನೊಂದು. ಈ ಕಡೆ ಬಂದು ಇವಳು ಈ ತಂಗಿ ಇದ್ದಾಳಲ್ಲ, ಅಂದರೆ ಭದ್ರನ ಅತ್ತೆ ಮಗಳೂ ಭದ್ರನ ಮನೆಗೆ ಕ್ವಾರ್ಟರ್ಸ್ ಕೊಟ್ಟಿರ್ತಾರಲ್ಲ, ಆ ಕ್ವಾರ್ಟರ್ಸ್ಗೆ ಹೋಗ್ಬಿಟ್ಟು ಭದ್ರಮಮ್ಮ ಅಂತ ಕೂಗ್ತಾಳೆ. ಅವನು ಕೇಳಿಸ್ಕೊಳ್ಳಲ್ಲ, ಒಳಗಡೆ ಇರ್ತಾನೆ. ಅದಕ್ಕೆ ಅವರಮ್ಮ ಹೇಳ್ತಾಳೆ, ಏಯ್ ಜೋರಾಗಿ ಕೂಗೆ, ಏನು ದನಿ ಇಲ್ಲದರಂಗೆ ಬರೀ ಭದ್ರಮಮ್ಮ ಅಂದ್ರೆ ಬಂದ್ಬಿಡ್ತಾನೆ, ಜೋರಾಗಿ ಕೂಗೆ ಅಂತ ಹೇಳ್ತಾನೆ. ಇವಳು ಜೋರಾಗಿ ಭದ್ರಮಮ್ಮ ಅಂತ ಕೂಗ್ತಾಳೆ. ಆವಾಗ ಏನು ಅಂತ ಬರ್ತಾನೆ ಆಚೆಗೆ ಬಂದಾಗ ಇವರು ಯಾವುದೋ ಒಂದು ವೀಡಿಯೋನ ಫೇಕ್ ವೀಡಿಯೋನ ತೊಗೊಂಡೋಗ್ಬಿಟ್ಟು, ನೋಡಿಲ್ಲಿ ನಿನ್ನ ಹೆಂಡ್ತಿ ಕಾಲೇಜಿಗೆ ಹೋಗ್ತಾಳ, ಯಾವನ್ನ ಲವ್ ಮಾಡೋಕ್ಕೆ ಹೋಗ್ತಾಳ ನೋಡಿಲ್ಲಿ ಅಂತ ವಿಡಿಯೋ ತೋರಿಸ್ತಾಳೆ. ವಿಡಿಯೋ ತೋರಿಸ್ದಾಗ ಅವನು ಅದನ್ನೆಲ್ಲ ನೋಡಿಬಿಟ್ಟು ಅವನೊಂದು ವೀಡಿಯೋ ಮಾಡಿರ್ತಾನೆ. ನನ್ನ ತಂಗಿ ವಿದ್ಯಾ ಅಂತ ಹೇಳಿರ್ತಾನೆ ಆ ಕ್ಲಾಸ್ಮೇಟು.
ಅವಳು ಅಣ್ಣಯ್ಯ ಅಂತೀನಿ ನಿನ್ನ ಹಂಗೆ ಅಂತೆಲ್ಲ ಹೇಳಿರ್ತಾಳೆ ವಿದ್ಯಾ. ಅದನ್ನು ತೋರಿಸ್ಬಿಟ್ಟು ನೋಡು ಈ ವಿಡಿಯೋ ನೋಡು, ನಿನ್ನ ವಿಡಿಯೋ ನೋಡಾಯ್ತಲ್ಲ ಈ ವಿಡಿಯೋ ನೋಡು ಅಂತ ಹೇಳ್ತಾನೆ. ಆ ವಿಡಿಯೋ ನೋಡ್ತಾಳೆ. ಅಮ್ಮ ಮಗಳು ಇಬ್ಬರೂ ಹಿಂಗೆ ತಿನ್ನು ಮಂಗನಂಗೆ ಮುಖ ಮಾಡಿಕೊಂಡು ಇರಲಿ ಬಿಡೋರು ಭದ್ರ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಫಿಟ್ಟಿಂಗ್ ಇಟ್ಬಿಟ್ಟು ಈಗ ಹೇಳ್ತಾ ಇದೀಯಾ ಅಂತೇಳಿ ಬೈತಾನೆ. ಆಮೇಲೆ ಇವನು ಫೋನಲ್ಲಿ ಮಾತಾಡಿರೋದು ನಾನು ಫಸ್ಟು ವಿದ್ಯೆನ ಇಷ್ಟಪಟ್ಟಿದ್ದು ನಿಜ. ಆಮೇಲೆ ವಿದ್ಯಾ ಒಂದು ದಿವಸ ಹೇಳಿದ್ಲು, ನಿನ್ನನ್ನು ಯಾಕೋ ನನಗೆ ಅಣ್ಣ ಅಂತ ಕರಿಬೇಕು ಅನ್ನಿಸ್ತಾಯಿದೆ, ಕರಿಲ್ಲ ಅಣ್ಣ ಅಂತ ಕೇಳಿದ್ಲು. ಆಮೇಲೆ ನಾನು ನೀನು ಒಂದೇ ಕ್ಲಾಸ್ಮೇಟು ಅದೇಂಗೆ ಕರಿತೀಯ ಅಂದಾಗ, ಇಲ್ಲ ನಾನು ನಿನ್ನ ಅಣ್ಣ ಅಂತ ಕರಿಬೇಕು ಅನ್ನಿಸ್ತಿದೆ, ಕರಿಲ್ಲ ಅಣ್ಣಯ್ಯ ಅಂತ ಕೇಳಿದ್ಲು. ಕರಿಯಮ್ಮ ನಿಂಗೆ ಇಷ್ಟ ಆದರೆ ಅಣ್ಣಯ್ಯ ಅಂತಲೇ ಕರಿ ಅಂತ ಹೇಳಿದೆ ಅಂತ ಎಲ್ಲ ಹೇಳಿರ್ತಾಳೆ. ಅದನ್ನು ನೋಡಿಬಿಟ್ಟು ಇವಳು ಮುಖ ಬಾಡೋಗುತ್ತೆ. ಅವ್ರ ಅತ್ತೆ ಮಗಳದ್ದು ಇಬ್ಬರದ್ದು ಮುಖ ಬಾಡೋಗುತ್ತೆ, ನೋಡೋಕ್ಕಾಗಲ್ಲ ಮುಖಗಳು, ಆ ಥರ ಆಗುತ್ತೆ. ಆಮೇಲೆ ಅಲ್ಲಿಂದ ಭದ್ರ ಬೈದು ಕಳಿಸ್ತಾನೆ. ಕೆಲಸ ಇಲ್ವಾ ಮಾಡೋಕ್ಕೆ ನಿಮಗೆ ಇಬ್ರಿಗೂ, ತಿಂದ್ಕೊಂಡು ಸುಮ್ಮನೆ ಇರ್ನಾರ್ದೆ ಏನೇನೆಲ್ಲ ಮಾಡ್ತಿರಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ಬೈದು ಕಳಿಸ್ತಾನೆ. ಅವರಿಬ್ಬರು ಅಲ್ಲಿಂದ ಗೇಟ್ ಪಾಸ್ ಆಯ್ತಾರೆ. ಆಯಿತು ಬಿಡು ಭದ್ರ, ಆಯಿತು ಬಿಡು ಮಮ್ಮ ಅಂದ್ಕೊಂಡು. ಆಯಿತು ಬಿಡು ಮಮ್ಮ ಅಲ್ಲ, ಇನ್ನೊಂದು ದಿವಸ ಈ ಥರ ವಿಷಯಗಳು ತಗೊಂಡು ಬರಬೇಡಿ, ಇಲ್ಲಿ ಯಾರು ಎಷ್ಟು ಸಂಸಾರ ಹಾಳು ಮಾಡ್ತೀರಾ ನೀವು ಅಂತೆಲ್ಲ ಬೈತಾನೆ. ಬೈದು ಅವನು ಕಳಿಸ್ತಾನೆ. ಕಳಿಸಾದ್ಮೇಲೆ ವಿದ್ಯಾ ಏನು ಮಾಡ್ತಾಳೆ, ಮಳೇಲಿ ನೆನ್ಕೊಂಡು, ಫುಲ್ಲು ಮಳೆ ಬರ್ತಾ ಇರುತ್ತೆ, ಮಳೇಲಿ ನೆನ್ಕೊಂಡು ಚಂಡಿಯಾಗಿ ಬರ್ತಾ ಇರ್ತಾಳೆ. ಈ ಕಡೆ ಭದ್ರ ಹೋಗ್ಬಿಟ್ಟು ಅಲ್ಲಿ ವೀಡಿಯೋ ಎಲ್ಲ ಮಾಡಿಸ್ಕೊಂಡು, ಏನು ನಿನಗೆ ಜನ ಹೀಗೆ ಮಾತಾಡ್ತಾರೆ ಏನು ಕತೆ ಅಂತ ಕೇಳ್ತಾನೆ. ಇಲ್ಲ ಅವಳು ನನ್ನ ತಂಗಿ ಅಂತ ಅವನು ಹೇಳ್ತಾನೆ. ಆಮೇಲೆ ನಾನು ಇನ್ನೊಂದು ಹುಡುಗಿನ ಲವ್ ಮಾಡ್ತಾಯಿದ್ದೀನಿ, ಅವಳ ಫ್ರೆಂಡನ್ನ, ಅವಳು ನಾನು ಮದುವೆ ಮಾಡ್ಕೊಳ್ತೀವಿ, ಇವಳು ನನ್ನ ತಂಗಿಯಾಗೇ ಇರ್ತಾಳೆ ವಿದ್ಯಾ ಅಂತ ಹೇಳ್ತಾನೆ. ಇದನ್ನು ರೆಕಾರ್ಡ್ ಮಾಡ್ಕೊಂಡು ಅವನು ತಗೊಂಬಂದಿರ್ತಾನೆ ಭದ್ರ. ಇದು ವಿದ್ಯೆಂಗೂ ಗೊತ್ತಿರಲ್ಲ, ಆ್ಯಕ್ಚುಲಿ ಮನೆಯವ್ರಿಗೂ ಯಾರಿಗೂ ಗೊತ್ತಿರಲ್ಲ. ಆಮೇಲೆ ಈ ವಿದ್ಯೆನೂ ಭದ್ರನೂ ಒಂದೇ ಮನೆಯಲ್ಲಿ ಕ್ವಾರ್ಟರ್ಸಲ್ಲಿ ಇರ್ತಾರೆ, ಬೇರೆ ಬೇರೆ ಅಡುಗೆ ಮಾಡಿಕೊಂಡು ಅದೇ ಕಂಟಿನ್ಯೂ ಆಗ್ತಲೇ ಇದೆ. ಇನ್ನೂ ಅವ್ರ ಮನೆಗೆ ಹೋಗೋಕ್ಕೆ ಅವಕಾಶ ಸಿಕ್ಕಿಲ್ಲ. ಅಂದರೆ ಶಿವರಾಮೇಗೌಡ ಅದಕ್ಕೆ ಒಪ್ಪಿ ಕರೆಸ್ಕೊಂಡಿಲ್ಲ. ಡಾಕ್ಟ್ರು ಓದೋರಿಗೆ ಫುಲ್ಲು ಸ್ಕಾಲರ್ಶಿಪ್ಪು ಮುಗಿಯೋವರೆಗೂ ಮುಂದಿನ ವರ್ಷದಿಂದ ಕೊಡ್ತೀನಿ ಅಂತ ಹೇಳೋನೆ. ಅದು ವಿದ್ಯೆಗೆ ಸಿಕ್ಕಿದ್ರೂ ಸಿಕ್ಬೋದು, ಹೇಳೋಕ್ಕಾಗಲ್ಲ. ಈ ಕಡೆ ಅಳಿಯ ಬೈದ ತಕ್ಷಣ ಇವಳು ಮುಖ ಉಳ್ಮಾವಿನ ಗೊಜ್ಜಾಗೋಗುತ್ತೆ. ಮುಖ ಒಂಥರ ಮಾಡಿಕೊಂಡು ಅಲ್ಲಿಂದ ಹೊರಟು ಮನೆಗೆ ಬರ್ತಾಳೆ. ಇಲ್ಲಿ ಬಂದ್ರೂ ಇಲ್ಲಿ ಈ ಥರ ನ್ಯೂಸ್ ಇರುತ್ತೆ ಹಾಸ್ಪಿಟ್ಲಲ್ಲಿ, ಡ್ರೈವರ್ ಅಮ್ಮಂಗೆ ಸೀರಿಯಸ್ಸು ಅಂತೇಳ್ಬಿಟ್ಟು. ಏನು ಇಷ್ಟೊಂದು ಕಾಳಜಿ ವಹಿಸ್ತಾಳಲ್ಲ ಇವಳು ಅಂತೇಳಿ ಇವಳಿಗೂ ಅನುಮಾನ ಇರುತ್ತೆ, ಹೇಳ್ಕೊಂಡಿರಲ್ಲ. ಇಲ್ಲಿ ಮಾತ್ರ ಚೆನ್ನಾಗಿ ಉಗಿದು ಭದ್ರ ಕಳಿಸಿರ್ತಾನೆ. ಇನ್ನೊಂದು ಸಲ ಈ ವಿಷಯ ಎತ್ಕೊಂಡು ಇಲ್ಲಿ ಬರಬೇಡಿ ಅಂತೇಳ್ಬಿಟ್ಟು ಚೆನ್ನಾಗಿ ಉಗಿದು ಕಳಿಸ್ತಾನೆ. ಆಯಿತು ಬಿಡು ನೀನು ಬರಲ್ಲ ಅಂತ ಹೇಳ್ಕೊಂಡು ಇಬ್ಬರೂ ಗೇಟ್ ಪಾಸ್ ಆಗಿರ್ತಾರೆ ಅಲ್ಲಿಂದ. ಆಗ ಭದ್ರಂಗೂ ಭಾಳ ಸಿಟ್ಟು ಬರುತ್ತೆ. ಏನು ಇವರು ಜೀವನದಲ್ಲಿ ಬರೀ ಇದೇ ಆಗೋಯ್ತಲ್ಲ, ಯಾವಾಗ ನೋಡಿದ್ರು ಇದೇ ಕಿತಾಪತಿ ಮಾಡ್ಕೊಂಡು ಬರ್ತಾರಲ್ಲ ಇವರು ಅಮ್ಮ ಮಗಳು, ಇನ್ನೇನು ಕೆಲಸ ಇಲ್ಲ ಕೇಮೆ ಇಲ್ಲ, ಬರೀ ಇವೇ ಕೆಲಸ ಅಂತೇಳಿ. ಆಮೇಲೆ ಈ ಹುಡುಗ ಡ್ರೈವರು ಅಮ್ಮನ ತೊಗೊಂಡೋಗಿ ಹಾಕ್ಕೊಂಡಿರ್ತಾನೆ. ಅವ್ರ ಊರವ್ರಿಗೆ ಯಾರಿಗೂ ಫೋನ್ ಮಾಡ್ತಾನೆ, ಆಸ್ತಿ ಮಾರ್ತೀನಿ, 1 ಎಕರೆ ಯಾರ್ಯಾರು ತಗೊಳ್ಳೋದಿದ್ರೆ ಬೇಗ ಹೇಳಿ, ನಮ್ಮನ್ನು ಹಾಸ್ಪಿಟ್ಲಿಗೆ ಹಾಕ್ಕೊಂಡಿದ್ದೀನಿ, ಬೇಕೇ ಬೇಕು ನನಗೆ ದುಡ್ಡು ಅಂತೇಳಿ. ಇದನ್ನು ಕಣ್ಮಣಿ ಕೇಳಿಸ್ಕೊಂಡು ಅವ್ರ ಅಪ್ಪನ ಹತ್ರ ಹೋಗಿ ಹೇಳಿ ಎಲ್ಲ ಮಾಡಿಸಿರ್ತಾಳೆ. ಆ ಕಮಿಟಿ ಅವರು ಬಂದು ಹುಡುಗನ್ನ ಭೇಟಿ ಆಗ್ತಾರೆ. ಭೇಟಿ ಆಗಿಬಿಟ್ಟು ನಿಮ್ಮ ಅಮ್ಮಂಗೆ ಎಲ್ಲ ಟ್ರೀಟ್ಮೆಂಟು ಫ್ರೀ ಆಗುತ್ತೆ, ದೊಡ್ಡ ಹಾಸ್ಪಿಟ್ಲಿಗೇ ಹೋಗ್ಬೋದು, ಅಲ್ಲಿ ಆಪ್ರೇಷನ್ ಎಲ್ಲ ಫ್ರೀ ಆಗುತ್ತೆ, ಏನೂ ನಿನ್ನ ಖರ್ಚಿಲ್ಲ, ಈಗ ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಬನ್ನಿ ಅಂತ ಕರೆಯೋಕ್ಕೆ ಬರ್ತಾರೆ. ಇಲ್ಲ ಸರ್ ಅದು ಆಗಲ್ಲ, ನಾನು ದುಡ್ಡನ್ನು ಅಡ್ಜಸ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ, ನನಗೆ ಹೀಗೆ ದುಡ್ಡು ಅಡ್ಜಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ, ಆಗಿಲ್ಲ ಸರ್ ಅಂತ ಹೇಳ್ತಾನೆ. ಇಲ್ಲ ಇದೆಲ್ಲ ಶಿವರಾಮೇಗೌಡ್ರ ಕಡೆಯಿಂದ ಆಗಿದೆ, ನೀನೇನು ಅದಕ್ಕೇನು ಚಿಂತೆ ಮಾಡಬೇಡಪ್ಪ ಬಾ ಅಂತೇಳಿ ಅವರು ಕಮಿಟಿ ಅಧ್ಯಕ್ಷರು ಬಂದು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಆಪ್ರೇಷನಿಗೆಲ್ಲ ರೆಡಿ ಮಾಡ್ಕೊಳ್ತಾರೆ. ಆಮೇಲೆ ಆ ಹುಡುಗ ಇವಾಗ ಸ್ವಲ್ಪ ಖುಷಿ ಆಗುತ್ತೆ. ಆದರೆ ಯಾರ ಕಡೆಯಿಂದ ಏನು ಅಂತ ಹುಡುಗಿಗೆ ಇನ್ನೂ ಗೊತ್ತಾಗಿಲ್ಲ. ಒಟ್ಟಿಗೆ ಅವನು ಕೆಲಸ ಮಾಡ್ತಾಯಿರೋ ಸಾಹುಕಾರರು ಈ ಥರ ಮಾಡೋರೆ ಅನ್ನೋದು ಒಂದು ಗೊತ್ತು ಅಷ್ಟೇ. ಕಣ್ಮಣಿ ಕಡೆಯಿಂದ ಆಯಿತು ಅಂತ ಅವನಿಗಿನ್ನೂ ಗೊತ್ತಾಗಿಲ್ಲ.
ಆಮೇಲೆ ಈ ಕಡೆ ವಿದ್ಯಾ ಅವಳು ಕಾಲೇಜಿಗೆ ಹೋಗಿರ್ತಾಳೆ. ಇಲ್ಲಿ ಚಂಪಾ ಮತ್ತು ಅಮ್ಮಮ್ಮ ಇಬ್ಬರೂ ವಿದ್ಯನ ಮನೆ ಹತ್ರ ಹೋಗಿರ್ತಾರೆ. ವಿದ್ಯಾ ಬಂದಿರಲ್ಲ, ಮಳೆ ಜೋರೇ ಬರ್ತಾ ಇರುತ್ತೆ. ಮಳೇಲಿ ನೆಂದೋಗಿರ್ತಾಳೆ ವಿದ್ಯಾ, ಇನ್ನೂ ಬರಲಿಲ್ಲ. ಇವಳಿಗೆ ಒಂಚೂರು ಜವಾಬ್ದಾರಿ ಇಲ್ಲ. ಬಸ್ರಿ ಹುಡುಗಿ ಈ ಥರ ನೆನ್ಕೊಂಡು ಬಂದರೆ ಕತೆ ಏನಾಗುತ್ತೆ, ಶೀತ ಆಗಲ್ವಾ ಅಂತ ಅಮ್ಮಮ್ಮ ಬೈತಾ ಇರ್ತಾಳೆ. ಇವಳು ಚಂಪಾ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅಷ್ಟು ದೂರದಲ್ಲಿ ವಿದ್ಯಾ ಬರ್ತಾ ಇರ್ತಾಳೆ. ವಿದ್ಯನ ನೋಡಿ ಅಮ್ಮಮ್ಮ ಬೈಕೋತಾ ಇರ್ತಾರೆ. ನೋಡಲ್ಲಿ ಮಳೇಲಿ ನೆನ್ಕೊಂಡು ಬರ್ತಾ ಇರೋದು ಅವಳು. ಫುಲ್ಲು ಚಂಡಿಯಾಗಿದ್ದಾಳೆ. ಶೀತ ಆಗಲ್ವಾ ಬಸ್ರಿ, ಹೆಂಗೆ ಈ ಕತೆ, ಹಿಂಗೆ ಬಿಟ್ಟರೆ ಹೆಂಗಾಗ್ತಾಳೆ ಇವಳು ಅಂತೇಳ್ಬಿಟ್ಟು ಆಮೇಲೆ ಬಂದ ಮೇಲೆ ಬೈಕೊಂಡು, ನಿಂಗೆ ಒಂಚೂರು ಗೊತ್ತಾಗಲ್ವಾ ಹಂಗೆ ಹಿಂಗೆ ಅಂತ ಅಮ್ಮಮ್ಮ ಬೈಕೊಂಡು ಒಳಗೆ ಕರ್ಕೊಂಡೋಗಿ ನಾನೇ ತಲೆ ಒರೆಸ್ತೀನಿ ಅಂತ ಎಲ್ಲ ಹೇಳ್ಕೊಂಡು ತಲೆ ಒರೆಸ್ತಾ ಕೂತಿರ್ತಾಳೆ. ಅಲ್ಲಿಗೆ ಭದ್ರ ಬಂದು ಇದು ಬೇರೆನಾ, ತಲೆ ಒರೆಸ್ತಾ ಕೂತಿದೀಯಾ ಅಂತೇಳಿ ಬೈತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ನೋಡೋಣ. ನಮಸ್ಕಾರ.